ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಬಿರುಗಾಳಿಯ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ. ದಿಢೀರ್ ದೆಹಲಿಗೆ ತೆರಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಬೆಳಗಿನ ಜಾವ 5:30ಕ್ಕೆ ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಬೀದರ್ನಿಂದ ದೆಹಲಿಗೆ ಹೊರಟಿದ್ದಾರೆ ಈಶ್ವರ್ ಖಂಡ್ರೆ. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸುವಂತ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ. ದಿಢೀರಾಗಿ ಬೆಳಗಿನ ಜಾವ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಬೆಳವಣಿಗೆ ಕೂಡ. ಬೀದರ್ನಿಂದ ದೆಹಲಿಗೆ ಹೊರಟಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಅಧ್ಯಕ್ಷ ಸ್ಥಾನದ ಮೇಲೆ ಈಶ್ವರ್ ಖಂಡ್ರೆ ಅವರು ಕೂಡ ಕಣ್ಣಿಟ್ಟಿರೋದು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ದೆಹಲಿಗೆ ತೆರಳಿರುವಂತಹ ಹಿನ್ನೆಲೆಯಲ್ಲಿ ಕುತೂಹಲ ಕೆರಳಿಸ್ತಾ ಇದೆ. ಇನ್ನು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ 4 ಪರಿಷತ್ ಸ್ಥಾನ 4 ಕೋಟ. ಹೈಕಮಾಂಡ್ ಸೂತ್ರ ಪರಿಷತ್ ನಾಮನಿರ್ದೇಶನಕ್ಕೆ ಏನ್ ಮಾಡುತ್ತೆ ಹೈಕಮಾಂಡ್ ಅನ್ನುವಂತ ಕುತೂಹಲ ಇದೆ. ನಾಮನಿರ್ದೇಶನ ಗೊಂದಲಕ್ಕೆ ಹೈಕಮಾಂಡ್ ಸೂತ್ರವನ್ನ ಸಿದ್ಧಪಡಿಸಿಕೊಂಡಿದೆ. 4 ಸ್ಥಾನಕ್ಕೆ 4 ಕೋಟಾದಲ್ಲಿ ಹಂಚಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ 1 ಸ್ಥಾನಕ್ಕೆ ಅವಕಾಶ, ಡಿಕೆ ಶಿವಕುಮಾರ್ 1 ಸ್ಥಾನಕ್ಕೆ ಶಿಫಾರಸ್ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಕೋಟಾದಲ್ಲಿ ಒಬ್ಬರನ್ನ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಸೂತ್ರವನ್ನ ಸಿದ್ಧಪಡಿಸಲಾಗಿದೆ. ಇನ್ನು ಹೈಕಮಾಂಡ್ ಕೋಟಾದಲ್ಲಿ ಒಬ್ಬರನ್ನ ನೇಮಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಿಎಂ ಡಿಸಿಎಂ ಬಳಿ ತಮ್ಮ ಕೋಟಾದ ಹೆಸರನ್ನ ಸೂಚಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಗೊಂದಲಕ್ಕೆ ಆಸ್ಪದ ಆಗದೇ ಇರುವಂತ ರೀತಿಯಲ್ಲಿ ಹೈಕಮಾಂಡ್ ಈ ರೀತಿಯಾಗಿರುವಂತಹ ಪ್ಲಾನ್ ಮಾಡಿಕೊಂಡಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೀಗ ಯಾವ ರೀತಿಯಾಗಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂತ್ರವನ್ನ ಸಿದ್ಧಪಡಿಸಿಕೊಂಡಿದೆ ಹೈಕಮಾಂಡ್ ಅನ್ನುವಂಥದ್ದು, ಈ ಬಗ್ಗೆ ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಆಸ್ಪದ ಆಗದ ರೀತಿ ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಶಿಫಾರಸು ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನು ಹೈಕಮಾಂಡ್ ಈಗಾಗಲೇ ತಿಳಿಸಿದೆ. 4 ಸ್ಥಾನಗಳು ಈಗ ಖಾಲಿ ಉಳಿದಿರುವಂಥದ್ದು. 4 ಸ್ಥಾನಗಳ ನಾಮನಿರ್ದೇಶನಕ್ಕಾಗಿ 4 ಕೋಟಾಗಳನ್ನು ನಿಗದಿ ಮಾಡಿದೆ ಹೈಕಮಾಂಡ್. ಒಂದು ಸಿಎಂ, ಇನ್ನೊಂದು ಡಿಸಿಎಂ, ಮತ್ತೊಂದು ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ, ಮತ್ತೊಂದು ಹೈಕಮಾಂಡ್ ಒಬ್ಬರನ್ನು ನೇಮಿಸುವಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈಗಾಗಲೇ ಸಿಎಂ ಡಿಸಿಎಂ ಯಾರ ಹೆಸರುಗಳನ್ನು ಶಿಫಾರಸು ಮಾಡಬೇಕು ಅನ್ನೋದನ್ನು ಫೈನಲ್ ಮಾಡಿಕೊಂಡಿದ್ದಾರೆ. ಅದನ್ನು ಎಐಸಿಸಿ ನಾಯಕರ ಮುಂದೆಯೂ ಕೂಡ ಇಂಥವ್ರು ಮಾಡಿದ್ರೆ ಆಗುವಂತಹ ಲಾಭ ಏನು, ಇದರಿಂದ ಪಾರ್ಟಿಗೆ ಆಗುವಂತಹ ಅನುಕೂಲಗಳೇನು, ಇದರಿಂದ ನಾಯಕತ್ವಕ್ಕೆ ಆಗುವಂತಹ ಲಾಭ ಏನು, ಇದೆಲ್ಲವನ್ನು ವಿವರಿಸೋದಕ್ಕೆ ಸಿಎಂ ಮತ್ತು ಡಿಸಿಎಂ ತಮ್ಮ ಹೆಸರುಗಳನ್ನು ಹೈಕಮಾಂಡ್ನ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಈಗಾಗಲೇ ಆ ಒಂದು ಹೆಸರುಗಳು ಕೂಡ ಫೈನಲ್ ಆಗಿದ್ದಾವೆ. ಅದರಲ್ಲಿ ಹೈಕಮಾಂಡ್ ಅದನ್ನು ಒಪ್ಕೊಳ್ತಾ ಅಥವಾ ಅದಕ್ಕೆ ಪರ್ಯಾಯವಾಗಿ ಈ ಹೆಸರುಗಳು ಬೇಡ ಅಥವಾ ಬೇರೆ ಹೆಸರುಗಳನ್ನು ಸೂಚಿಸಿ ಅನ್ನುವಂಥ ಸಲಹೆಗಳನ್ನು ಕೊಡುತ್ತಾ ಅನ್ನೋದಷ್ಟೇ ಸದ್ಯಕ್ಕಿರುವಂಥ ಪ್ರಶ್ನೆ. ಅಂದರೆ 4 ಸ್ಥಾನಗಳಿಗೆ 4 ಕೋಟಾಗಳ ರೀತಿಯಲ್ಲಿ ಹೈಕಮಾಂಡ್ ನಿಗದಿ ಮಾಡಿದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಕೋಟಾ ಸಿಸ್ಟಮ್ನಲ್ಲಿ ನೇಮಕ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಹೈಕಮಾಂಡ್ ನಾಮನಿರ್ದೇಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಸಿಎಂ ಮತ್ತು ಡಿಸಿಎಂ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬಾರದು ಅನ್ನುವ ಕಾರಣಕ್ಕಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನ ಅನ್ನುವ ರೀತಿಯಾಗಿ ಕೋಟಾ ಸಿಸ್ಟಮ್ ಅನ್ನು ಜಾರಿಗೊಳಿಸಿದೆ. ಹೀಗಾಗಿ ಸಿಎಂ ಯಾವ ಹೆಸರನ್ನು ಸೂಚಿಸ್ತಾರೆ, ಡಿಸಿಎಂ ಯಾವ ಹೆಸರನ್ನು ಸೂಚಿಸ್ತಾರೆ, ಜೊತೆಗೆ ತಮ್ಮ ಬೆಂಬಲಿಗರು ಅನ್ನುವಂಥದ್ದು ಒಂದು, ಜೊತೆಗೆ ಜಾತಿಯ ಕಾರಣಗಳನ್ನು ಕೂಡ ನೋಡಬೇಕು. ಜೊತೆಗೆ ಇದು ನಾಮನಿರ್ದೇಶನ ಆಗಿರೋದ್ರಿಂದ ಅದಕ್ಕೆ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಸಾಮಾಜಿಕ ಸೇವೆ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳನ್ನು ಗಮನದಲ್ಲಿಟ್ಕೊಂಡು ಕೂಡ ನಾಮಿನೇಷನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾಳೆ ರಾಜ್ಯಪಾಲರು ರಿಜೆಕ್ಟ್ ಮಾಡಿದರೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಮುಜುಗರ ಉಂಟಾಗುವಂಥ ಪರಿಸ್ಥಿತಿಗಳಿರುತ್ತೆ. ಹಾಗಾಗಿ ಒಂದು ಕಡೆ ತಮ್ಮ ಬೆಂಬಲಿಗರನ್ನು ನಾಮನಿರ್ದೇಶನ ಮಾಡುವಂಥದ್ದು ಒಂದು, ಇನ್ನೊಂದು ಕಡೆ ಜಾತಿಯ ಲೆಕ್ಕಾಚಾರಗಳನ್ನು ಕೂಡ ಸಿಎಂ ಡಿಸಿಎಂ ನೋಡಿಕೊಂಡು ಹೆಸರುಗಳನ್ನು ಅಂತಿಮಗೊಳಿಸ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂ ಮತ್ತು ಖರ್ಗೆ ಅವರ ಕ್ಯಾಂಡಿಡೇಟ್, ಈ 3 ಕ್ಯಾಂಡಿಡೇಟ್ಗಳ ಜೊತೆಗೆ ಹೈಕಮಾಂಡ್ ರಾಜ್ಯದಲ್ಲಿ ಯಾರನ್ನ ಹೈಕಮಾಂಡ್ ಕ್ಯಾಂಡಿಡೇಟ್ ಅಂತ ಅಥವಾ ಹೈಕಮಾಂಡ್ ನಾಮನಿರ್ದೇಶನ ಅಂತ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಹಿಂದೆ ನಾಮಿನೇಷನ್ ಆದಾಗ ಶಿವಮೊಗ್ಗದ ಬಿಲ್ಕಿಶ್ ಬಾನು ಅವರನ್ನು ಆಯ್ಕೆ ಮಾಡಿದಾಗ ನಿಜ ಸಾಕಷ್ಟು ಜನರಿಗೆ ಅಚ್ಚರಿಯಾಗಿತ್ತು. ಅವ್ರದ್ದು ಹೆಸರು ರೇಸ್ನಲ್ಲೇ ಇರಲಿಲ್ಲ. ಹೈಕಮಾಂಡ್ ಕೊನೆ ಹಂತದಲ್ಲಿ ಅವರ ಹೆಸರನ್ನ ಪಿಕ್ ಮಾಡಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗಿತ್ತು. ಹಾಗಾಗಿ ಈ ಬಾರಿ ಹೈಕಮಾಂಡ್ನಿಂದಲೂ ಆ ಥರದ ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ಬೋದು ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಆಕಾಂಕ್ಷಿಗಳ ಪಟ್ಟಿಯೂ ದೊಡ್ಡದಿದೆ. ಹಾಗಾಗಿ
ಹೈಕಮಾಂಡ್ ಈ ಪಟ್ಟಿಯಲ್ಲಿ ಗೊಂದಲಗಳು ಏರ್ಪಡಬಾರ್ದು, ಇದೇ CM ಮತ್ತು DCM ಇರ್ಬೋದು ಹೈಕಮಾಂಡ್ ನಡುವೆ ತಿಕ್ಕಾಟಕ್ಕೆ ಕಾರಣ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಸೂತ್ರಗಳನ್ನು ರೆಡಿ ಮಾಡಿಕೊಂಡು ಅದರ ಆಧಾರದ ಮೇಲೆ ಹೆಸರುಗಳನ್ನು ಶಿಫಾರಸು ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮಧುಕರ್, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇನ್ನು DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಭವಿಷ್ಯದ CM ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಪರವಾಗಿ ಸಚಿವ ಶಿವಾನಂದ ಪಾಟೀಲ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಭವಿಷ್ಯದಲ್ಲಿ ಶರದ್ ಪವಾರ್ ಹೇಗೆ CM ಆದ್ರು, ಶರದ್ ಪವಾರ್ನಂತೆ ನೀವು CM ಆಗ್ತೀರಿ, CM ಆದ್ರೆ ಸಹಕಾರ ಖಾತೆಯನ್ನ ನೀವೇ ಇಟ್ಕೊಳ್ಳಿ, ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.